ಜೈ ಹಿಂದ್. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ನಾವು ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ. ಅದರಲ್ಲಿ GK ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ಬೋದು ಅಂತಂದ ಹೇಳಿ ನಾವು ಆಲ್ರೆಡಿ 75 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದೀವಿ. 76 ಮಾಡ್ತಾ ಇದೀವಿ ಈ ವಿಡಿಯೋದಲ್ಲಿ. ಡೇವಿಡ್ ಬೇಕರ್ ಅಂತಂದ ಹೇಳಿ ಬರ್ತಾರ. ಡೇವಿಡ್ ಬೇಕರ್ ವಾಸ್ ಅವಾರ್ಡೆಡ್ ನೋಬೆಲ್ ಪ್ರೈಸ್. ಡೇವಿಡ್ ಬೇಕರ್ ಅವ್ರಿಗೆ ಏನ್ ಸಿಕ್ಕೈತೆ ಅಂದ್ರ ನೋಬೆಲ್ ಪ್ರೈಸ್ ಸಿಕ್ಕೈತೆ. ಅವ್ರು ಯಾವ್ದಕ್ ರಿಲೇಟೆಡ್ ಆಗ್ಯಾರ ಅಂದ್ರೆ ಕೆಮಿಸ್ಟ್ರಿಗೆ ರಿಲೇಟೆಡ್ ಪರ್ಸನ್. ಸೊ ಯಾರಂತಂದ್ರೆ ಅದ್ರೆ ಡೇವಿಡ್ ಬೇಕರ್ನವರು ಕೆಮಿಸ್ಟ್ರಿಗೆ ರಿಲೇಟೆಡ್ ಪರ್ಸನ್ ಆಗಿದ್ದಾರೆ. ಇವ್ರಿಗೆ ರೀಸೆಂಟ್ ಆಗಿ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಈಸ್ ಕರೆಂಟ್ ಗವರ್ನರ್. ಹೂ ಅಂತಂದ ಹೇಳಿದ್ರೆ ಯಾರು, ಕರೆಂಟ್ ಅಂತಂದ ಹೇಳಿದ್ರೆ ಇವಾಗ, ಗವರ್ನರ್ ಅಂತಂದ ಹೇಳಿದ್ರೆ ಗವರ್ನರ್ ಅಂತಂದ ಹೇಳ್ತೀವಿ. ಅದಾದ ನಂತರ ರಿಸರ್ವ್ ಬ್ಯಾಂಕ್ ಯಾವ್ದಂತಂದ ಹೇಳಿದ್ರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದ ಹೇಳ್ತೀವಿ. ಪ್ರಸ್ತುತ ಗವರ್ನರ್ ಯಾರಂತಂದ ಹೇಳಿದ್ರೆ ಸಂಜಯ್ ಮಲ್ಹೋತ್ರಾ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರೆ ಸಂಜಯ್ ಮಲ್ಹೋತ್ರಾ. ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್, ಸೊ ಭಾರತದ ಮೊದಲ ಭಾರತೀಯ ಗವರ್ನರ್ ಯಾರು? ಸೊ RBIದು ಮೊದಲ ಭಾರತೀಯ ಗವರ್ನರ್ ಯಾರಂದ್ರೆ CD ದೇಶ್ಮುಖ್. ಸೊ CD ದೇಶ್ಮುಖ್ ಏನಂತಂದ್ರೆ ಭಾರತೀಯ ಮೊದಲ ಗವರ್ನರ್. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಅನ್ನ ನೆನ್ಪಿಟ್ಕೊಳ್ರಿ. ನನಗೊಂದು ಹೇಳ್ರಿ ನೀವು, ಇವಾಗ RBI ಯಾವಾಗ ಸ್ಥಾಪನೆ ಆಯ್ತು ಅಂತಂದೇಳಿ. RBI ಯಾವಾಗ ಸ್ಥಾಪನೆ ಆಯ್ತು, ಯಾವ ವರ್ಷ ಸ್ಥಾಪನೆ ಆಯ್ತು ಅನ್ನೋದನ್ನ ನೀವು ನನಗೆ ಹೇಳ್ಬಿಟ್ರೆ ಸಾಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನ ಡಿಸ್ಕಷನ್ ಮಾಡೋಣ. ಇನ್ ವಿಚ್ ಇಯರ್, ಯಾವ ವರ್ಷದಲ್ಲಿ ಇಂಡಿಯಾಸ್ ಏನಂತಂದ್ರೆ ಹೈಯೆಸ್ಟ್ ಸಿವಿಲಿಯನ್ ಆನರ್, ಭಾರತ ರತ್ನ ಇನ್ಸ್ಟಿಟ್ಯೂಟೆಡ್ ಅಂತಂದೇಳಿ ಈ ತರ ಕ್ವಶನ್ ಕೇಳ್ಬೋದು. ಅಂದ್ರೆ ಇಲ್ಲಿ ಭಾರತ ರತ್ನ ಅವಾರ್ಡ್ ಏನೈತಲ್ಲ, ಅದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1954ರಲ್ಲಿ ಸ್ಥಾಪನೆ ಆಗತ್ತ. ಸೊ ಇದನ್ನ ಸ್ಥಾಪನೆ ಆದಾಗ ಯಾರ್ಯಾರು ಕೊಡ್ತಾರ? C ಗೋಪಾಲಾಚಾರಿ ಅವ್ರಿಗೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರಿಗೆ ಅಂತಂದ ಹೇಳಿದ್ರ ರಾಧಾಕೃಷ್ಣನ್ ಅವ್ರಿಗೆ, ಸರ್ವಪಲ್ಲಿ ರಾಧಾಕೃಷ್ಣನ್. ಆಮೇಲೆ CV ರಾಮನ್ ಅವ್ರಿಗೆ ಕೊಡ್ತಾರೆ. ಇದೇನಂತಂದ ಹೇಳಿದ್ರೆ ಇದು ಫಸ್ಟ್ ಟೈಮ್ಗೆ. ಇವಾಗ ರೀಸೆಂಟ್ ಆಗಿ ಯಾರಿಗ್ ಕೊಟ್ಟಿದಾರ ಅನ್ನೋದನ್ನ ನಾನು ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ತೀನಿ. ಯಾಕಂತಂದ ಹೇಳಿದ್ರೆ ಎಲ್ಲಾನು ಕವರ್ ಮಾಡ್ಬೇಕಲ್ಲ, ಅದಕ್ಕೆ ನೋಡ್ರಿ ನಾನು ಕನ್ನಡದಾಗ ಹೇಳ್ತಿದ್ದೀನಿ. C ಗೋಪಾಲಾಚಾರಿ ಅಂತಂದ ಹೇಳಿ ಫಸ್ಟ್ ಇವ್ರಿಗೆ ಸಿಗತ್ತ. ಅದಾದ ನಂತರ ನೆಕ್ಸ್ಟ್ ಯಾರಿಗ್ ಸಿಗತ್ತಂತಂದ ಹೇಳಿದ್ರ ಅದೇ ವರ್ಷ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರಿಗೆ ಸಿಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ CV ರಾಮನ್ ಅವ್ರಿಗೆ ಸಿಗತ್ತ. ನಾನು ನಿಮ್ಗೆ ಇವ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಅದಾದ ನಂತರ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೂ ಕೂಡ ಏನಂತಂದ ಹೇಳಿದ್ರೆ ಭಾರತ ರತ್ನ ಅವಾರ್ಡ್ ಸಿಗತ್ತ. 1955ರಲ್ಲಿ ಇವರು ಮೈಸೂರಿನ ದಿವಾನರಾಗಿ ಕೆಲಸ ಮಾಡಿದ್ದಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಅವ್ರ ಹೆಸರುಗಳನ್ನ ಬರೆದಿಟ್ಟುಕೊಡ್ರಿ. ಆಮೇಲೆ ಇವ್ರು ಹುಟ್ಟಿದ ಹಬ್ಬ ಅಂದ್ರೆ ಹುಟ್ಟಿದ ದಿನಾಂಕ ಯಾವ್ದಂದ್ರೆ ಸೆಪ್ಟೆಂಬರ್ 15. ಅದನ್ನ ಇಂಜಿನಿಯರಿಂಗ್ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಅದೇ ವರ್ಷ ಜವಾಹರ್ಲಾಲ್ ನೆಹರು ಅವ್ರಿಗೂ ಕೂಡ ಭಾರತ ರತ್ನ ಅವಾರ್ಡ್ ಸಿಗುತ್ತ. ಇವ್ರ ಬಗ್ಗೆ ನಿಮ್ಗೆ ಗೊತ್ತೈತೆ, ಮೊದಲ ಪ್ರೈಮ್ ಮಿನಿಸ್ಟರ್. ಆಮೇಲೆ ನೆಕ್ಸ್ಟ್ ನೋಡ್ರಿ 1957, ಈ ಇಸ್ವಿ ಎಲ್ಲ ಬೇಡ, ಗೋವಿಂದ್ ವಲ್ಲಭ್ ಪಂತ್ ಸಾಗರ್ ಅಂತಂದ ಹೇಳಿ, ಗೋವಿಂದ್ ವಲ್ಲಭ್ ಪಂತ್ ಅಂತಂದ ಹೇಳಿ ಇವರೊಬ್ರು ಏನಂತಂದ ಹೇಳಿದ್ರ ಉತ್ತರ ಪ್ರದೇಶದ ಮೊದಲ CM ಅಂತಂದ ಹೇಳ್ತೀವಿ. ಆಮೇಲೆ ಹೋರಾಟಗಾರರು ಅಂತಂದ ಹೇಳ್ತೀವಿ. ಅದಕ್ಕೋಸ್ಕರ ಇವರ ಸವಿ ನೆನಪಿಗೋಸ್ಕರ ಏನ್ ಮಾಡ್ತಾರಂದ್ರೆ ಒಂದು ಡ್ಯಾಮ್ಗೆ, ಉತ್ತರ ಪ್ರದೇಶದೊಳಗಡೆ ಒಂದು ಡ್ಯಾಮ್ಗೆ ಗೋವಿಂದ್ ವಲ್ಲಭ್ ಪಂತ್ ಸಾಗರ್ ಜಲಾಶಯ ಅಂತಂದ ಹೇಳ್ತೀವಿ. ಅದು ಯಾವ್ದಂತಂದ ಹೇಳಿ ನನಗೆ ಸರ್ಚ್ ಮಾಡಿ ಹೇಳ್ರಿ ನೋಡೋಣ. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾರನ್ನ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ 1962ರಲ್ಲಿ ಕೊಡ್ತಾರ. ಇವರು ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿ. ಏನ್ ಕ್ವಶನ್ ಕೇಳ್ತಾರೆ ಏನಿಲ್ಲ ಅಷ್ಟೇ. ನೆಕ್ಸ್ಟ್ ಜಾಕೀರ್ ಹುಸೇನ್, ಇವ್ರು ಇಂಪಾರ್ಟೆಂಟ್. ಜಾಕೀರ್ ಹುಸೇನ್ ಇವ್ರು ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಇವರು 3ನೇ ರಾಷ್ಟ್ರಪತಿ, ನಮ್ಮ ಭಾರತ ದೇಶದ 3ನೇ ರಾಷ್ಟ್ರಪತಿ ಜಾಕೀರ್ ಹುಸೇನ್. ಇವ್ರಿಗೂ ಕೂಡ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ 1966ರಲ್ಲಿ ಇವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಭಾರತ ರತ್ನ ಅವಾರ್ಡ್ ಸಿಗತ್ತ. ಇವ್ರು ಯಾಕೆ ಇಂಪಾರ್ಟೆಂಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ? ಯಾಕಂತಂದ ಹೇಳಿದ್ರೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ವಾಕ್ಯವನ್ನ ಕೊಡ್ತಾರೆ. ಜೈ ಜವಾನ್ ಜೈ ಕಿಸಾನ್ ಅಂತಂದ ಹೇಳಿ. ಆಮೇಲೆ ಇವ್ರ ಟೈಮ್ ಒಳಗಡೆ ನಾನು ಸೈಡಿಗೆ ಬರೆದ್ ಬಿಡ್ತೀನಿ ನೋಡ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ 1965ರಲ್ಲಿ ಏನಾಗತ್ತೆ ಅಂದ್ರ ಇಂಡಿಯಾ ಮತ್ತು ಪಾಕಿಸ್ತಾನ್ ವಾರ್ ನಡೆಯುತ್ತ. ಅದಾದ ನಂತರ ಇವ್ರು ಏನ್ ಮಾಡ್ತಾರ ಅಂದ್ರೆ 1966ರಲ್ಲಿ ತಾಷ್ಕೆಂಟ್ ಹೋಗ್ತಾರೆ. ಎಲ್ಲಿ ಹೋಗ್ತಾರ? ತಾಷ್ಕೆಂಟ್ ಅನ್ನೋ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಒಪ್ಪಂದ ನಡೆಯುತ್ತೆ. ಸೊ ಯುದ್ಧವನ್ನ ಸ್ಟಾಪ್ ಮಾಡೋಣ ಅಂತಂದೇಳಿ ತಾಷ್ಕೆಂಟ್ ಒಪ್ಪಂದ. ಯಾರ್ಯಾರ ನಡುವೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾದಂತಹ ಅಯೂಬ್ ಖಾನ್ ಅಂತಂದೇಳಿ ಇವ್ರ ನಡುವೆ. ಆಮೇಲೆ ಮಾರನೇ ದಿನಾನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಕೊಲ್ತಾರ. ಅದನ್ನ ಮರ್ಡರ್ ಅಂತಂದ ಹೇಳ್ತೀವಿ. ಇದು ಅದಾದ ನಂತರ ಇವ್ರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತಂದೇಳಿ, ಜೈ ಜವಾನ್ ಆಮೇಲೆ ಜೈ ಕಿಸಾನ್ ಅನ್ನೋ ಒಂದು ಘೋಷಣೆಯನ್ನ ಕೊಡ್ತಾರೆ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಂದಿರಾ ಗಾಂಧಿ ಅವ್ರಿಗೂ ಕೂಡ ಏನಂತಂದ ಹೇಳಿದ್ರೆ ಒಂದು ಭಾರತ ರತ್ನ ಪ್ರಶಸ್ತಿ ಸಿಗುತ್ತ.
ಇವ್ರ ಟೈಮ್ ಒಳಗಡೆ 1971ರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆಯುತ್ತೆ, ಶಿಮ್ಲಾ ಒಪ್ಪಂದ ನಡೆಯುತ್ತೆ. ಎಸ್, ಇವ್ರ ಜೊತೆ ಇಂದಿರಾ ಗಾಂಧಿ ಮತ್ತು ಬುನಜೀರ್ ಭುಟ್ಟೋ ಅವ್ರ ನಡುವೆ. ಅದಾದ ನಂತರ ನೆಕ್ಸ್ಟ್ ಮದರ್ ತೆರೇಸಾಗೂ ಕೂಡ ಏನ್ ಸಿಗುತ್ತೆ ಅಂದ್ರೆ ಭಾರತ ರತ್ನ ಅವಾರ್ಡ್ ಸಿಗತ್ತ. ಮದರ್ ತೆರೇಸಾಗೂ ಕೂಡ ಏನಂದ್ರ ಭಾರತ ರತ್ನ ಅವಾರ್ಡ್ ಸಿಗತ್ತ. ಇದನ್ನ ನೆನ್ಪಿಟ್ಕೋಬೇಕು 1980ರೊಳಗಡೆ. ನೆಕ್ಸ್ಟ್ 1987ರಲ್ಲಿ ಅಬ್ದುಲ್ ಗಫರ್ ಖಾನ್ ಅನ್ನೋರಿಗೆ ಭಾರತ ರತ್ನ ಅವಾರ್ಡ್ ಸಿಗುತ್ತೆ. ಇವರು ಪಾಕಿಸ್ತಾನದವ್ರು. ಸೊ ಆ ಟೈಮ್ ಒಳಗಡೆ ಇವ್ರಿಗೆ ಕೊಡ್ತಾರ. ಅದಾದ ನಂತರ ಇವ್ರನ್ನ ಗಡಿನಾಡು ಗಾಂಧಿ ಅಂತಂದ್ ಹೇಳಿ ಕರೀತಾರೆ. ಏನಂತ ಕರೀತಾರೆ ಇವ್ರನ್ನ? ಗಡಿನಾಡು ಗಾಂಧಿ ಅಂತಂದ್ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ನೆಲ್ಸನ್ ಮಂಡೇಲಾ ಅಂತಂದ್ ಹೇಳಿ ಬರ್ತಾರೆ. ಇವರು ದಕ್ಷಿಣ ಆಫ್ರಿಕಾದವರು, ಸೌತ್ ಆಫ್ರಿಕಾ ಅಂತಂದ್ ಹೇಳ್ತೀವಿ. ಇವರು ಬಿಳಿಯರು ಮತ್ತು ಕರಿಯರು ಅಂತಂದ್ ಹೇಳಿ ವರ್ಣಭೇದ ನೀತಿ ಅಂತಂದ್ ಹೇಳಿ ಒಂದು ಚಳುವಳಿಯನ್ನ ಮಾಡ್ತಾರ, ತುಂಬಾ ಫೇಮಸ್. ಸೊ ನೆಲ್ಸನ್ ಮಂಡೇಲಾ ಇವ್ರಿಗೂ ಕೂಡ ಏನ್ ಸಿಗುತ್ತ? ಭಾರತ ರತ್ನ ಅವಾರ್ಡ್ ಸಿಗುತ್ತೆ. ಆಮೇಲೆ ಇವ್ರಿಗೆ 1993ರಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕೈತೆ. ಭಾರತ ರತ್ನ ಅವಾರ್ಡ್ ಈಗ ರೀಸೆಂಟ್ ಆಗಿ ಯಾರಿಗೆ ಕೊಟ್ಟಿದಾರೆ ಅಂದ್ರೆ 2024ರಲ್ಲಿ ಕರ್ಪೂರಿ ಠಾಕೂರ್ ಅವ್ರು ಕೊಟ್ಟಿದ್ದಾರೆ. ಇವರೊಬ್ರು ಬಿಹಾರದ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿದ ಕರ್ಪೂರಿ ಠಾಕೂರ್. ಆಮೇಲೆ ನೆಕ್ಸ್ಟ್ LK ಅಡ್ವಾಣಿ ಅವ್ರಿಗೆ. ಇನ್ನೊಬ್ರು ಯಾರಂದ್ರೆ PV ನರಸಿಂಹರಾವ್. ಇವರು ಪ್ರೈಮ್ ಮಿನಿಸ್ಟರ್ ಇದ್ರು. PV ನರಸಿಂಹರಾವ್ ಏನಂತಂದ್ ಹೇಳಿದ್ರೆ 9ನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಾರೆ PV ನರಸಿಂಹರಾವ್. ಆಮೇಲೆ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಚರಣ್ ಸಿಂಗ್ ಕೂಡ ಏನಂತಂದ್ ಹೇಳಿದ್ರೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಾರೆ. ಆಮೇಲೆ ಇವರು ಹುಟ್ಟಿದ ಹಬ್ಬವನ್ನ ನಾವು ಏನಂತ ಬಿಡ್ರಿ, ಅದು ಬೇಡ ಇವಾಗ, ಅದನ್ನ ಕೇಳಂಗಿಲ್ಲ. ನೆಕ್ಸ್ಟ್ MS ಸ್ವಾಮಿನಾಥನ್. ಇವ್ರಿಗೂ ಕೂಡ 2024ರಲ್ಲಿ ಭಾರತ ರತ್ನ ಸಿಕ್ಕೈತೆ. ಇವರು ಹಸಿರು ಕ್ರಾಂತಿಯ ಪಿತಾಮರ ಆಗಿದ್ದಾರೆ, MS ಸ್ವಾಮಿನಾಥನ್. ಇದೇ ಏನಂತಂದ್ ಹೇಳಿದ್ರೆ ರೀಸೆಂಟ್ ಆಗಿ ಕೊಟ್ಟಿರುವಂತಹ ಭಾರತ ರತ್ನ ಅವಾರ್ಡ್ ಗಳಾಗಿದಾವ. ಇದಾದ ನಂತರ ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಇನ್ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಹೂ ವಾಸ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ನೋಡ್ರಿ, ಮೊದಲು ಏನ್ ಕರಿತಾ ಇದ್ರು ಅಂತಂದ್ ಹೇಳಿದ್ರೆ ಅದನ್ನ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಾ ಇದ್ರು. ಇವಾಗ ಏನಂತ ಚೇಂಜ್ ಮಾಡಿದ್ರೆ ಹೆಸರು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತಂದ್ ಹೇಳಿ ಹೆಸರನ್ನ ಚೇಂಜ್ ಮಾಡಿದಾರ. ಕ್ಲಿಯರ್? ಬಟ್ ಅದ್ರ ಮೊದಲು ಯಾರು ತಗೊಂಡಿದಾರೆ ಇದನ್ನಂತಂದ್ ಹೇಳಿದ್ರೆ ಈ ಪ್ರಶಸ್ತಿಯನ್ನ ವಿಶ್ವನಾಥ್ ಆನಂದ್ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ಮೊದಲ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಥವಾ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅನ್ನ ತಗೊಂಡಿದ್ದಾರೆ. ಮಾಸ್ಟರ್ ಅಂತಂದ್ ಹೇಳ್ತೀವಿ, ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥ್ ಆನಂದ್ ಅವ್ರಿಗೆ. ಆಮೇಲೆ ನೆಕ್ಸ್ಟ್ ಭಾರತ ರತ್ನ ಯಾರಿಗ್ ಸಿಕ್ಕೈತೆ? ಸಚಿನ್ ತೆಂಡೂಲ್ಕರ್ ಅವ್ರಿಗೂ ಕೂಡ ಭಾರತ ರತ್ನ ಅವಾರ್ಡ್ ಸಿಕ್ಕೈತೆ. ಅತ್ಯಂತ ಕಿರಿಯ ವ್ಯಕ್ತಿ ಭಾರತ ರತ್ನ ಅವಾರ್ಡ್ ಅನ್ನ ತಗೊಂಡಂತವ್ರು ಸಚಿನ್ ತೆಂಡೂಲ್ಕರ್. ಆಮೇಲೆ ಮಿಲ್ಕಾ ಸಿಂಗ್ ನನ್ನ ನಾವು ಏನಂತ ಕರಿತೀವಿ? ಫ್ಲೈಯಿಂಗ್ ಸಿಕ್ ಅಂತಂದ್ ಕರಿತೀವಿ. ಮಿಲ್ಕಾ ಸಿಂಗ್ ನನ್ನ ನಾವು ಏನಂತ ಕರಿತೀವಿ ಅಂದ್ರೆ ಫ್ಲೈಯಿಂಗ್ ಸಿಕ್ ಅಂತಂದ್ ಹೇಳಿ ಕರಿತೀವಿ, ಫ್ಲೈಯಿಂಗ್ ಸಿಕ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ವಾಸ್ ದ ಫಸ್ಟ್ ಇಂಡಿಯನ್? ಹೂ ಅಂತಂದ ಹೇಳಿದ್ರೆ ಯಾರು ಫಸ್ಟ್ ಇಂಡಿಯನ್? ಪುಲಿಟ್ಜರ್ ಅನ್ನೋ ಒಂದು ಪ್ರೈಸ್ ಬರುತ್ತ. ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋದು, ಪತ್ರಿಕೋದ್ಯಮ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋದು. ಇದನ್ನ ಫಸ್ಟ್ ಟೈಮ್ ಯಾರು ಸಿಗತ್ತಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಗೋವಿಂದ್ ಬಿಹಾರಿ ಲಾಲ್ ಅಂತಂದೇಳಿ. ಯಾರಿಗಂತಂದ ಹೇಳಿದ್ರೆ ಫಸ್ಟ್ ಟೈಮ್ ಸಿಕ್ಕಿರೋರು ಯಾರಂದ್ರೆ ಗೋವಿಂದ್ ಬಿಹಾರಿ ಲಾಲ್ ಅವ್ರಿಗೆ ಸಿಗುತ್ತ 1937ರಲ್ಲಿ. ಯಾವಾಗ? 1937ರಲ್ಲಿ ಸಿಗುತ್ತೆ. ನೆಕ್ಸ್ಟ್ ನೋಡ್ರಿ, ಹೂ ವಾಸ್ ದ ಫಸ್ಟ್ ಇಂಡಿಯನ್? ಹೂ ಅಂತಂದ್ರೆ ಯಾರು ಫಸ್ಟ್ ಇಂಡಿಯನ್? ಆಸ್ಕರ್ಡ್ ಅವಾರ್ಡ್ ಗೆದ್ದಂತಹ ಮೊದಲ ಪರ್ಸನ್ ಯಾರಂತಂದ ಹೇಳಿದ್ರೆ ಬಾನು ಅಂತಿಯಾ ಅಂತಂದ ಹೇಳಿ. ಯಾರು? ಬಾನು ಅಂತಿಯಾ ಅಂತಂದ ಹೇಳ್ತೀವಿ. ಇವರಿಗೆ 1982ರೊಳಗಡೆ ಗಾಂಧಿ ಅನ್ನೋ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನ್ಗೋಸ್ಕರ ಇವರಿಗೆ ಈ ಪ್ರಶಸ್ತಿ ಸಿಗುತ್ತ. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ವಾಸ್ ದ ಫಸ್ಟ್ ಇಂಡಿಯನ್ ವಿನ್ ಗ್ರಾಮಿ ಅವಾರ್ಡ್? ಗ್ರಾಮಿ ಅವಾರ್ಡ್ ಅನ್ನ ಗೆದ್ದಂತಹ ಮೊದಲ ಭಾರತೀಯ ಯಾರಂತಂದ್ರೆ ತನ್ವಿ ಶಾ ಅಂತಂದ್ ಹೇಳ್ತೀವಿ. ಯಾರಂತಂದ್ರೆ ತನ್ವಿ ಶಾ ಅಂತಂದ್ ಹೇಳ್ತೀವಿ. 2010ರಲ್ಲಿ ಈ ಅವಾರ್ಡ್ ಸಿಗುತ್ತ. ಯಾವ್ದಕ್ಕಂತಂದ ಹೇಳಿದ್ರ ಸ್ಲಮ್ ಡಾಗ್ ಮಿಲಿಯನರ್ ಅಂತಂದೇಳಿ ಒಂದು ಮೂವಿ ಬರುತ್ತ, ಸ್ಲಮ್ ಡಾಗ್ ಮಿಲಿಯನಿಯರ್ ಅಂತಂದೇಳಿ. ಇದೊಂದು ಇಂಡಿಯನ್ ಮೂವಿ. ಸೊ ಇದಕ್ಕೇನಂತಂದ ಹೇಳಿದ್ರೆ ಈ ಚಿತ್ರದಲ್ಲಿ ಒಂದು ಸಾಂಗ್ ಐತೆ ಜೈ ಹೋ ಅಂತಂದೇಳಿ. ಆ ಸಾಂಗ್ ಏನ್ ಮಾಡ್ತಾರ ಅಂತಂದ್ರೆ ಇವ್ರಿಗೆ ಗ್ರಾಮಿ ಅವಾರ್ಡ್ ಸಿಗುತ್ತ, ತನ್ವಿ ಶಾ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಮದರ್ ತೆರೇಸಾ ಇದಾರಲ್ಲ, ಮದರ್ ತೆರೇಸಾ ಇವ್ರಿಗೆ ತುಂಬಾ ಇಂಪಾರ್ಟೆಂಟ್. 1979ರೊಳಗಡೆ ನೊಬೆಲ್ ಪ್ರೈಸ್ ಸಿಗುತ್ತೆ. ನೊಬೆಲ್ ಪ್ರೈಸ್ ಅದರಲ್ಲಿ ಯಾವ್ದಂತಂದ್ರೆ ಶಾಂತಿಗೋಸ್ಕರ ಶಾಂತಿ ನೊಬೆಲ್ ಪ್ರೈಸ್ ಸಿಗುತ್ತೆ 1979ರಲ್ಲಿ. ಆಮೇಲೆ ನೆಕ್ಸ್ಟ್ ಈ ಮದರ್ ತೆರೇಸಾ ಅವ್ರಿಗೆ
1980 ನಮ್ಮ ಭಾರತ ದೇಶದವ್ರು ಏನ್ ಮಾಡ್ತಾರಂದ್ರ ಭಾರತ ರತ್ನ ಅವಾರ್ಡ್ ಅನ್ನ ಕೊಡ್ತಾರ. ಭಾರತ ರತ್ನ ಅವಾರ್ಡ್ ನಾವು ಆಲ್ರೆಡಿ ಇದನ್ನ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಅರುಂಧತಿ ರಾಯ್ಗೆ ಏನ್ ಮಾಡ್ತಾರಂದ್ರೆ 1997ರಲ್ಲಿ ಇವ್ರಿಗೆ ಮ್ಯಾನ್ ಬೂಕರ್ ಪ್ರೈಸ್ ಸಿಗುತ್ತೆ. ಯಾವ ಪ್ರೈಸ್ ಸಿಗುತ್ತೆ? ಮ್ಯಾನ್ ಬೂಕರ್ ಪ್ರೈಸ್ ಸಿಗುತ್ತೆ. ಯಾವ ಕೃತಿ ಸಿಗುತ್ತೆ ಅಂದ್ರೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದೇಳಿ, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನೋ ಒಂದು ಕೃತಿಗೆ ಇವ್ರಿಗೆ ಮ್ಯಾನ್ ಬೂಕರ್ ಪ್ರೈಸ್ ಸಿಗುತ್ತೆ. ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಚ್ ಅಥ್ಲೀಟ್ ವಾಸ್ ಅವಾರ್ಡೆಡ್ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಎಟ್ 2024? 2024ರಲ್ಲಿ ಯಾರ್ಯಾರಿಗೆ ಸಿಕ್ಕೈತೆ ಅಂತಂದ್ ಹೇಳಿದ್ರ, ಯಾರ್ಯಾರಿಗೆ ಸಿಕ್ಕೈತಿ? ಮನು ಬಾಕರ್, ಡಿ ಗುಕೇಶ್ಗೂ ಸಿಕ್ಕೈತೆ, ಮನು ಬಾಕರ್ ಸಿಕ್ಕೈತೆ, ಹರ್ಮನ್ ಪ್ರೀತ್ ಸಿಂಗ್ ಸಿಕ್ಕೈತೆ, ಪ್ರವೀಣ್ ಕುಮಾರ್ಗ್ ಸಿಕ್ಕೈತೆ. ಸೊ ಎಲ್ರಿಗೂ ಸಿಕ್ಕೈತೆ 2024ರಲ್ಲಿ. ಈಗ ರೀಸೆಂಟ್ ಆಗಿ ಯಾರ್ಯಾರಿಗೆ ಸಿಕ್ಕೈತೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಆಯಾ ವರ್ಷದಲ್ಲಿ ಏನಂತಂದ್ ಹೇಳಿದ್ರ ಆ ಕ್ವಶನ್ಸ್ ಗಳನ್ನ ನಿಮ್ಗ ಕೇಳ್ಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸ್ವಪ್ನಿಲ್ ಕೌಸಾಲೆ ಅಂತಂದೇಳಿ ಅಥವಾ ಸ್ವಪ್ನಿಲ್ ಕುಸಾಲೆ ಅಂತಂದೇಳಿ ಅವ್ರಿಗೆ ಏನಂತಂದ ಹೇಳಿದ್ರೆ ಅರ್ಜುನ್ ಅವಾರ್ಡ್ ಸಿಗುತ್ತೆ. 2024ರಲ್ಲಿ ಅರ್ಜುನ್ ಅವಾರ್ಡ್ ಸಿಗುತ್ತೆ. ಅವರು ಯಾವ್ದಕ್ಕ ಸಂಬಂಧಪಟ್ಟಿದ್ದಾರೆ ಅಂದ್ರೆ ಶೂಟಿಂಗ್ ಗೆ ಸಂಬಂಧಪಟ್ಟಿದ್ದಾರೆ. ಯಾವ್ದಕ್ ಸಂಬಂಧಪಟ್ಟಿದ್ದಾರೆ? ಶೂಟಿಂಗಿಗೆ ಸಂಬಂಧಪಟ್ಟಿರುವಂತಹ ಪರ್ಸನ್ ಆಗಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ಯಾರಾ ಅಥ್ಲೀಟ್ ಬರ್ತಾರ. ಹೈ ಜಂಪ್ ಗೆ ಒಬ್ರು ಪ್ಯಾರಾ ಅಥ್ಲೀಟ್ ಬರ್ತಾರ. ಅವ್ರ ಹೆಸರು ಏನಂತಂದ ಹೇಳಿದ್ರೆ ಪ್ರವೀಣ್ ಕುಮಾರ್ ಅಂತಂದ ಹೇಳ್ತೀವಿ. ಸೊ ಇವರು ತುಂಬಾ ಇಂಪಾರ್ಟೆಂಟ್. ರೀಸೆಂಟ್ ಆಗಿ ಕ್ವಶನ್ಸ್ ಗಳನ್ನ ಇವ್ರ ಮೇಲೂ ಕೂಡ ಕೇಳಿದಾರ. ಇವರೊಬ್ರು ಪ್ಯಾರಾ ಅಥ್ಲೀಟ್ ಅಂದ್ರೆ ಅಂಗವಿಕಲರಾಗಿದಾರ, ಅದಕ್ಕೋಸ್ಕರ ಪ್ಯಾರಾ ಅಥ್ಲೀಟ್. ಕೆಲವೊಂದ್ ಜನರಿಗೆ ಗೊತ್ತಾಗಂಗಿಲ್ಲ ಮಾರಾಯ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಚೆಸ್ಗೋಸ್ಕರ, ಚೆಸ್ ಆಟಕ್ಕೆ ನಿಮಗ್ ಗೊತ್ತೈತಿ ಪ್ರಜ್ಞಾನಂದ್ ಅಂತಂದ ಹೇಳಿ. ಇನ್ನೊಬ್ರು ಯಾರು ಅಂತಂದ ಹೇಳಿದ್ರೆ ಡಿ ಗುಕೇಶ್ ಅಂತಂದ ಹೇಳಿ. ಇವರು ಕೂಡ ಚೆಸ್ ಆಟಕ್ಕೆ ತುಂಬಾ ಫೇಮಸ್. ನಾವು ಆಲ್ರೆಡಿ ಇದನ್ನ ಡಿಸ್ಕಷನ್ ಮಾಡಿದ್ವಿ. ಬೆಸ್ಟ್ ಕೋಚ್ ಗಳಿಗೆ ಅಥವಾ ಬೆಸ್ಟ್ ಇನ್ಸ್ಟ್ರಕ್ಟರ್ ಗೆ ಕೊಡುವಂತಹ ಒಂದು ಅವಾರ್ಡ್ ಯಾವ್ದಂತಂದ್ ಹೇಳಿದ್ರೆ ದ್ರೋಣಾಚಾರ್ಯ ಅವಾರ್ಡ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ದ್ರೋಣಾಚಾರ್ಯ ಅವಾರ್ಡ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಇಸ್ ದ ಫಸ್ಟ್ ಇಂಡಿಯನ್ ಕ್ರಿಕೆಟರ್? ಹೂ ಅಂತಂದ್ ಹೇಳಿದ್ರೆ ಯಾರು? ಫಸ್ಟ್ ಇಂಡಿಯನ್ ಕ್ರಿಕೆಟರ್ ಆನರ್ಡ್ ಭಾರತ ರತ್ನ ಅವಾರ್ಡ್ ಯಾರಂತಂದ್ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್. ಸೊ ಇವ್ರಿಗೆ ಏನಂತಂದ್ರೆ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಸೊ ಭಾರತ ರತ್ನ ಅವಾರ್ಡ್ ಸಿಗುತ್ತೆ. ಅದಾದ ನಂತರ ಕಪಿಲ್ ದೇವ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಕಪಿಲ್ ದೇವ್ ಏನಂದ್ರ 1983ರಲ್ಲಿ ವಿಶ್ವಕಪ್ ಅನ್ನ ಗೆಲ್ತಾರ ಕ್ರಿಕೆಟ್ ಒಳಗಡೆ. ಆ ಟೈಮ್ ಒಳಗಡೆ ಇದ್ದಂತಹ ಕ್ಯಾಪ್ಟನ್ ಯಾರಂತಂದ ಹೇಳಿದ್ರೆ ಕಪಿಲ್ ದೇವ್ ಅಂತಂದ ಹೇಳ್ತೀವಿ. ಆಮೇಲೆ ಮಹೇಂದ್ರ ಸಿಂಗ್ ಧೋನಿ ಇದ್ದಾಗ 2007ರಲ್ಲಿ ಏನ್ ಮಾಡ್ತೀವಿ? T20 ವರ್ಲ್ಡ್ ಕಪ್ ಅನ್ನ ಗೆಲ್ತೀವಿ. ಅದಾದ ನಂತರ 2011ರಲ್ಲಿ ಏನಂತಂದ ಹೇಳಿದ್ರೆ ODI ವರ್ಲ್ಡ್ ಕಪ್ ಅನ್ನ ಗೆಲ್ತೀವಿ. ಸೊ ಯಾರ ಟೈಮ್ ಒಳಗಡೆ? ಮಹೇಂದ್ರ ಸಿಂಗ್ ಧೋನಿ ಟೈಮ್ ಒಳಗಡೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ ವಿಚ್ ಇಯರ್ ನೊಬೆಲ್ ಪ್ರೈಸ್ ಇನಿಷಿಯೇಟೆಡ್? ಇನ್ ವಿಚ್ ಇಯರ್ ಅಂತಂದ ಹೇಳಿದ್ರೆ ಯಾವ ವರ್ಷದಲ್ಲಿ ನೊಬೆಲ್ ಪ್ರೈಸ್ ಇನಿಷಿಯೇಟೆಡ್ ಅಂತಂದ ಹೇಳಿದ್ರೆ ಸ್ಟಾರ್ಟ್ ಆಯ್ತು ಅಂತಂದ ಹೇಳಿ 1901 ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ? 1901ರಲ್ಲಿ ನೊಬೆಲ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನಮ್ಮ ಭಾರತದಲ್ಲಿ ಯಾರ್ಯಾರು ಸಿಕ್ಕೈತ? 1913 ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಈ ಟೈಮ್ ಒಳಗಡೆ ರವೀಂದ್ರನಾಥ್ ಟ್ಯಾಗೂರ್ ಅವ್ರಿಗೆ, ಯಾರಿಗೆ? ರವೀಂದ್ರನಾಥ್ ಟ್ಯಾಗೂರ್ ಅವ್ರಿಗೆ ಒಂದು ಪ್ರಶಸ್ತಿ ಸಿಗತ್ತ, ನೊಬೆಲ್ ಪ್ರೈಸ್. ತುಂಬಾ ಇಂಪಾರ್ಟೆಂಟ್, ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ. ನೆಕ್ಸ್ಟ್ ಅದೇ ಕ್ವಶನ್ ಆಯ್ತು ನೋಡ್ರಿ, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಪರ್ಸನ್ ಟು ಬಿ ನೊಬೆಲ್ ಪ್ರೈಸ್? ಅಂದ್ರ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಪರ್ಸನ್ ಯಾರಿಗೆ ಸಿಕ್ಕಿತ್ತ ನೊಬೆಲ್ ಪ್ರೈಸ್? ಯಾರಿಗಂತಂದ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅಂತಂದ ಹೇಳ್ತೀವಿ. 1913ರಲ್ಲಿ ನಾವು ಇವಾಗ್ಲೇ ಡಿಸ್ಕಷನ್ ಮಾಡಿದ್ವಲ್ಲ. ಯಾವ್ದಕ್ ಸಿಗುತ್ತಂತಂದ ಹೇಳಿದ್ರೆ ಇವರೊಂದು ಕೃತಿಯನ್ನ ಬರೀತಾರ, ಗೀತಾಂಜಲಿ ಅಂತಂದೇಳಿ. ಒಂದು ಕೃತಿಯನ್ನ ಬರೀತಾರ, ಗೀತಾಂಜಲಿ ಅಂತಂದೇಳಿ. ಇದಕ್ಕ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಸಿಗುತ್ತೆ 1913 ಅದಾದ ನಂತರ ನೆಕ್ಸ್ಟ್ ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ಅವ್ರಿಗೆ ಅಂದ್ರೆ 1930ರಲ್ಲಿ ಸಿಗುತ್ತೆ. 1930ರಲ್ಲಿ ಸೈನ್ಸ್ ಒಳಗಡೆ ನೊಬೆಲ್ ಪ್ರಶಸ್ತಿ ಸಿಗತ್ತ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರು ಬರ್ತಾರಂತಂದ ಹೇಳಿದ್ರ 1968ರಲ್ಲಿ ಹರ್ ಗೋವಿಂದ್ ಕೊರೋನಾ ಅಂತಂದೇಳಿ. ಹರ್ ಗೋವಿಂದ್ ಕೊರೋನಾ 1962ರಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಪಡೆದ ಭಾರತೀಯ ಮೂಲದ ವಿಜ್ಞಾನಿ. ಇವ್ರು ನಮ್ ದೇಶದಾಗ ಇರಂಗಿಲ್ಲ, ಬೇರೆ ದೇಶದಾಗ ಇರ್ತಾರೆ, ಅದಕ್ಕೋಸ್ಕರ ಭಾರತೀಯ ಮೂಲದ ವಿಜ್ಞಾನಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಮದರ್ ತೆರೇಸಾ 1979 ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಕಂಟ್ರಿ ಕನ್ಫರ್ಮ್ಸ್ ರಾಮನ್ ಮ್ಯಾಕ್ಸೆಸ್ ಅವಾರ್ಡ್ ಅಂತಂದೇಳಿ. ವಿಚ್ ಕಂಟ್ರಿ, ಯಾವ ಕಂಟ್ರಿ ರಾಮನ್ ಮ್ಯಾಕ್ಸೆಸ್ ಅವಾರ್ಡ್ ಅಂದ್ರೆ ಯಾವ ಕಂಟ್ರಿ ರಾಮನ್ ಮ್ಯಾಕ್ಸೆಸ್ ಅವಾರ್ಡ್ ಕೊಡತ್ತಂತಂದೇಳಿ. ಯಾವ ಕಂಟ್ರಿ ಕೊಡತ್ತಂದ್ರ ಫಿಲಿಪೀನ್ಸ್ ದೇಶ. ಸೊ ಫಿಲಿಪೀನ್ಸ್ ದೇಶ ಏನ್ ಮಾಡತ್ತಂದ್ರ ಇದನ್ನ ಕೊಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ,
ರಾಕೇಶ್ ಚೌರಾಶಿಯಾ ಅಂತಂದ್ ಹೇಳಿ ಬರ್ತಾರೆ. ಸೊ ಇವ್ರಿಗೆ ಗ್ರಾಮಿ ಅವಾರ್ಡ್ ಸಿಗುತ್ತೆ 2024ರಲ್ಲಿ. ಇವರು ಯಾವ್ದಕ್ ಸಂಬಂಧಪಟ್ಟಿದ್ದಾರೆ ಅಂತಂದೇಳಿ, ಯಾವ್ದಕ್ಕಂತಂದ್ ಹೇಳಿದ್ರೆ ಫ್ಲೂಟ್ಗೆ ಸಂಬಂಧಪಟ್ಟಿದ್ದಾರೆ. ಯಾವ್ದಕ್ ಸಂಬಂಧಪಟ್ಟಿದ್ದಾರೆ? ಫ್ಲೂಟ್ಗೆ ಸಂಬಂಧಪಟ್ಟವರು, ಕೊಳಲು ಅಂತಂದ್ ಹೇಳ್ತೀವಿ. ಫ್ಲೂಟ್ ಅಂತಂದ್ ಹೇಳಿದ್ರೆ ಕೊಳಲು ವಾದಕರು, ಇವರಿಗೆ ಗ್ರಾಮಿ ಅವಾರ್ಡ್ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ಇನ್ ಕೆಲವೊಂದ್ ಪರ್ಸನ್ಸ್ ಗಳು ಬರ್ತಾರೆ. ಈಗ ಪಂಡಿತ್ ರವಿಶಂಕರ್ ಅಂತಂದ್ ಹೇಳಿ ಕೇಳ್ಬಹುದು. ಪಂಡಿತ್ ರವಿಶಂಕರ್ ಇವರು ಯಾವ್ದಕ್ ಸಂಬಂಧಪಟ್ಟಿದ್ದಾರೆ ಅಂತಂದೇಳಿ, ಯಾವ್ದಕ್ ಸಂಬಂಧಪಟ್ಟಿದ್ದಾರೆ ಅಂದ್ರೆ ಸಿತಾರ್ ವಾದಕರು, ತುಂಬಾ ಫೇಮಸ್ ಸಿತಾರ್ ವಾದಕರು. ನೆಕ್ಸ್ಟ್ ಜಾಕಿರ್ ಹುಸೇನ್ ಅಂತಂದ್ ಹೆಸರು ಕೇಳಿದಿರಿ? ಕರೆಕ್ಟ್, ಜಾಕಿರ್ ಹುಸೇನ್ ಅಂತಂದ್ ಹೇಳಿ ಕೇಳೇ ಇರ್ತೀವಿ. ಇವ್ರು ಯಾವ್ದಕ್ ಅಂತಂದ್ ಹೇಳಿದ್ರ ತಬ್ಲಾ ವಾದಕರು. ಸೊ ಯಾವ್ದಕ್ಕಂತಂದ್ ಹೇಳಿದ್ರ ತಬ್ಲಾ ವಾದಕರು. ನೆಕ್ಸ್ಟ್ ಇನ್ನೊಬ್ರು ಬರ್ತಾರ ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಂತಂದೇಳಿ ಇವ್ರು ಯಾವ್ದಕ್ ಸಂಬಂಧಪಟ್ಟಾರ ಅಂತಂದ್ ಹೇಳಿದ್ರ ಶಹನಾಯಿ. ಇವರೊಬ್ರು ಶಹನಾಯಿ ವಾದಕರು ಅಂತಂದೇಳಿ. ಇಷ್ಟೇನಂದ್ರೆ ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಬರ್ತಾವ. ನೆಕ್ಸ್ಟ್ ನೋಡ್ರಿ, ಕೆಲವೊಂದು ಇಂಪಾರ್ಟೆಂಟ್. ಬಿಫೋರ್ ಕ್ರೈಸ್ಟ್ 326 ಒಂದು ಯುದ್ಧ ನಡೆಯುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರ ಹೈಡಾಸ್ಪಸ್ ಯುದ್ಧ ಅಂತ ಕರಿತೀವಿ. ಯಾವ್ದಂತಂದ್ ಕರಿತೀವಿ? ಹೈಡಾಸ್ಪಸ್ ಯುದ್ಧ, ಅಥವಾ ಅದನ್ನ ನಾವು ಜೀಲಂ ನದಿ ಕಾಳಗ ಅಂತ ಕರಿತೀವಿ. ಏನಂತ ಕರಿತೀವಿ? ಜೀಲಂ ನದಿ ಕಾಳಗ ಅಂತಂದೇಳಿ. ಇದರಲ್ಲಿ ಯಾರ್ಯಾರ ನಡುವೆ ನಡೆಯುತ್ತಂತಂದ್ ಹೇಳಿದ್ರ ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ಈ ಯುದ್ಧ ನಡೆಯುತ್ತ. ಈ ಯುದ್ಧದಲ್ಲಿ ಯಾರು ಗೆಲ್ತಾರಂದ್ರ ಅಲೆಕ್ಸಾಂಡರ್ ಗೆಲ್ತಾನ. ಕ್ಲಿಯರ್ ಈ ಯುದ್ಧಗಳ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರೆ ಬಿಫೋರ್ ಕ್ರೈಸ್ಟ್ 261 ಒಂದು ಯುದ್ಧ ನಡೆಯುತ್ತ. ಅದನ್ನ ನಾವು ಕಳಿಂಗ ವಾರ್ ಅಂತಂದ್ ಹೇಳ್ತೀವಿ. ಕಳಿಂಗ ಯುದ್ಧ ಅಂತಂದ್ ಕರಿತೀವಿ. ಈ ಯುದ್ಧ ತುಂಬಾ ಇಂಪಾರ್ಟೆಂಟ್. ಇದು ಅಶೋಕ ಮತ್ತು ಕಳಿಂಗ ಸಾಮ್ರಾಜ್ಯದ ಜೊತೆಗೆ, ಅಶೋಕ ಮತ್ತು ಕಳಿಂಗ ಸಾಮ್ರಾಜ್ಯದ ಜೊತೆಗೆ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಅಶೋಕ ಗೆಲ್ತಾನ. ಇದನ್ನ ಯಾವ್ದ್ರಲ್ಲಿ ಹೇಳ್ತಾರ ಅಂದ್ರ 13ನೇ ಬಂಡೆಗಲ್ಲು ಶಾಸನದಲ್ಲಿ ಹೇಳ್ತಾರೆ. ಯಾವ್ದ್ರಲ್ಲಿ? 13ನೇ ಬಂಡೆಗಲ್ಲು ಶಾಸನ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ವಾರ್ಗಳು ಬರ್ತಾವ 618 ಮತ್ತು 619 ನಾರ್ಮಲ್ ಇಯರ್. ಸೊ ಈ ಟೈಮ್ ಒಳಗಡೆ ಒಂದು ಯುದ್ಧ ಬರುತ್ತೆ. ಅದನ್ನ ನಾವು ನರ್ಮದಾ ಕಾಳಗ ಅಂತ ಕರಿತೀವಿ. ಇದು ಯಾರ್ಯಾರ ನಡುವೆ ನಡೆಯುತ್ತ? 2ನೇ ಪುಲಿಕೇಶಿ ಮತ್ತು ಹರ್ಷವರ್ಧನನ ನಡುವೆ ನಡೆಯುತ್ತೆ. ಇದರಲ್ಲಿ 2ನೇ ಪುಲಿಕೇಶಿ ಗೆಲ್ತಾನ. ಅದಾದ ನಂತರ ಇದನ್ನ ಹೇಳುವಂತ ಶಾಸನ ಯಾವ್ದಂದ್ರ ಐಹೊಳೆ ಶಾಸನ ಅಂತ ಕರಿತೀವಿ. ಯಾವ್ದಂತ ಕರಿತೀವಿ? ಐಹೊಳೆ ಶಾಸನ ಅಂತಂದೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, 642ನೇ ಇಸ್ವಿಯಲ್ಲಿ ಇನ್ನೊಂದು ಯುದ್ಧ ನಡೆಯುತ್ತ. ವಾತಾಪಿ ಕದನ ಅಂತ ಕರಿತೀವಿ. ಯಾವ ಕದನ ಅಂತ ಕರಿತೀವಿ? ವಾತಾಪಿ ಕದನ ಅಂತ ಕರಿತೀವಿ. ಇದರಲ್ಲಿ ಯಾರ್ಯಾರ ಯುದ್ಧ ಮಾಡ್ತಾರ ಅಂತಂದ ಹೇಳಿದ್ರೆ ನರಸಿಂಹವರ್ಮ, 1ನೇ ನರಸಿಂಹವರ್ಮ ಮತ್ತು 2ನೇ ಪುಲಿಕೇಶಿ ಜೊತೆಗೆ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಯಾರು ಗೆಲ್ತಾರ ಅಂದ್ರೆ 2ನೇ ಪುಲಿಕೇಶಿ ಗೆಲ್ತಾನ. ಅದಾದ ನಂತರ 13 ವರ್ಷಗಳವರೆಗೆ ವಾತಾಪಿಯನ್ನ ವಶಪಡಿಸ್ಕೊಳ್ತಾನ. ಅದಕ್ಕೋಸ್ಕರ ಅವನನ್ನ ವಾತಾಪಿ ಕೊಂಡ ಅಂತ ಕೂಡ ಕರೀತಾರ ನೋಡ್ರಿ. ನೆಕ್ಸ್ಟ್ 1191 1ನೇ ತರೈನ್ ಯುದ್ಧ ಅಂತ ಕರಿತೀವಿ. 1ನೇ ತರೈನ್ ಯುದ್ಧ ಅಂತಂದ್ ಹೇಳಿ ಕರಿತೀವಿ. ಇದರಲ್ಲಿ ಯಾರ್ಯಾರ ನಡುವೆ ನಡೆಯುತ್ತಂದ್ರ ಪೃಥ್ವಿರಾಜ್ ಚೌಹಾಣ್ ಒಬ್ರ ಯಾರಂತಂದ ಹೇಳಿದ್ರೆ ಪೃಥ್ವಿರಾಜ್ ಚೌಹಾಣ್, ಆಮೇಲೆ ನೆಕ್ಸ್ಟ್ ಮೊಹಮ್ಮದ್ ಗೋರಿ ನಡುವೆ ಈ ಯುದ್ಧ ನಡೆಯುತ್ತೆ. ಇದ್ರೊಳಗಡೆ ಪೃಥ್ವಿರಾಜ್ ಚೌಹಾಣ್ ಗೆಲ್ತಾರ. ಆಮೇಲೆ 1192 ಸೆಕೆಂಡ್ ತರೈನ್ ಯುದ್ಧ ನಡೆಯುತ್ತೆ. ಇದರಲ್ಲಿ ಸೇಮ್ ಪೃಥ್ವಿರಾಜ್ ಚೌಹಾಣ್ ಗೋರಿ ನಡುವೆ ನಡೆಯುತ್ತೆ. ಬಟ್ ಅದ್ರ ಮೊಹಮ್ಮದ್ ಗೋರಿ ಗೆಲ್ತಾನ. ಆಮೇಲೆ ನೆಕ್ಸ್ಟ್ ಪೃಥ್ವಿರಾಜ್ ಚೌಹಾಣ್ ಕೊಂದಾಕ್ತಾರ. ನೆಕ್ಸ್ಟ್ 1526 ಮೊದಲ ಪಾನಿಪತ್ ಕದನ ಅಂತ ಹೇಳಿ. ಸೊ ನಾವ್ ಏನಂತ ಕರಿತೀವಿ? ಫಸ್ಟ್ ಪಾನಿಪತ್ ಕದನ. ತುಂಬಾ ಇಂಪಾರ್ಟೆಂಟ್, ಬರಿತೀನಿ ಹೇಳ್ರಿ. ಮೊದಲನೇ ಪಾನಿಪತ್ ವಾರ್ ಅಂತಂದ್ ಹೇಳ್ತೀವಿ. ಇದರಲ್ಲಿ ಯಾರ್ಯಾರು ಅಂತಂದ್ ಹೇಳಿದ್ರೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ. ಯಾರ್ಯಾರ ನಡುವೆ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡುವಂತ ಈ ಜಗಳದಲ್ಲಿ, ವಾರದಲ್ಲಿ ಬಾಬರ್ ಗೆಲ್ತಾನ. ನೆಕ್ಸ್ಟ್ ಬರುವಂತದ್ದು 1556 2ನೇ ಪಾನಿಪತ್ ಕದನ. ಏನಂತ ಕರಿತೀವಿ? 2ನೇ ಪಾನಿಪತ್ ಕದನ. ಇದ್ರೊಳಗಡೆ ಯಾರ್ಯಾರ ನಡುವೆ ನಡೆಯುತ್ತಂದ್ರ ಅಕ್ಬರ್ ಮತ್ತು ಹೇಮು ನಡುವೆ ನಡೆದಂತ ಯುದ್ಧದಲ್ಲಿ ಯಾರು ಗೆಲ್ತಾರ? ಅಕ್ಬರ್ ಗೆಲ್ತಾನ. ಯಾರು ಗೆಲ್ತಾರ ಅಂತಂದ ಹೇಳಿದ್ರ ಅಕ್ಬರ್ ಗೆದ್ದಳ್ತಾನ. ಆಮೇಲೆ ಅದಕ್ಕಿಂತ ಮುಂಚೆ ಇನ್ನೂ ಕೆಲವೊಂದು ಬರ್ತಾವ. ಯಾವಂತಂದ ಹೇಳಿದ್ರ 1527 ನಾವು ಒಂದು ಯುದ್ಧ ಹೇಳ್ತೀವಿ, ನಾವು ಕನ್ವಾ ಕದನ ಅಂತ ಕರಿತೀವಿ. ಕನ್ವಾ ಕದನ, ನಾ ಕನ್ನಡದಾಗ ಬರಿತೀನಿ, ಇದನ್ನ ಈಸಿಯಾಗಿ ನೆನ್ಕೊಳ್ಳಿ. ಸೊ ಯಾರ್ಯಾರ ನಡುವೆ ಅಂತಂದ ಹೇಳಿದ್ರ ಬಾಬರ್ ಮತ್ತು ರಾಣಾ ಸಂಗ್ ನಡುವೆ.
ರಾಣಾ ಸಂಘ್ ಅಂತಂದ್ ಹೇಳ್ತೀವಿ. ರಾಣಾ ಸಂಘ್ ನಡುವೆ ಈ ಯುದ್ಧ ನಡೆಯುತ್ತೆ. ಇದರಲ್ಲಿ ಬಾಬರ್ ಗೆಲ್ತಾನ. ಅದಾದ ನಂತರ ನೆಕ್ಸ್ಟ್ 1556 ಬ್ಯಾಟಲ್ ಪಾನಿಪತ್ ಕದನ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ 1565 ಯಾವ ಯುದ್ಧ? ತಾಳಿಕೋಟೆ ಕದನ ಅಂತಂದ್ ಕರಿತೀವಿ. ಯಾವ್ದು? ತಾಳಿಕೋಟೆ ಕದನ. ಇದರಲ್ಲಿ ಯಾರ್ಯಾರ ನಡುವೆ ನಡೆಯುತ್ತೆ ಅಂತಂದ್ ಹೇಳಿದ್ರ ಅಳಿಯ ರಾಮರಾಯ ಮತ್ತು ಬಹಮನಿ ಸುಲ್ತಾನರ ನಡುವೆ ನಡೆದಂತಹ ಈ ಯುದ್ಧದಲ್ಲಿ ಯಾರು ಗೆಲ್ತಾರ? ಬಹಮನಿ ಸುಲ್ತಾನರು ಗೆಲ್ತಾರ. ನೆಕ್ಸ್ಟ್ ಯುದ್ಧ ನಡೆಯುತ್ತ 1576 ಒಳಗಡೆ ನಾವು ಅದನ್ನ ಹಲ್ದಿ ಘಾಟ್ ಯುದ್ಧ ಅಂತ ಕರಿತೀವಿ. ಯಾವ್ದಂತ ಕರಿತೀವಿ? ಹಲ್ದಿ ಘಾಟ್ ಯುದ್ಧ ಅಂತಂದ್ ಕರಿತೀವಿ. ಈ ಯುದ್ಧದೊಳಗಡೆ ಯಾರ್ಯಾರ ನಡುವೆ ನಡೆಯುತ್ತ? ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ನಡುವೆ, ಮೇವಾರದ ರಾಜನಾದಂತಹ ರಾಣಾ ಪ್ರತಾಪ್ ಸಿಂಗ್ ನಡುವೆ ನಡೆಯುತ್ತೆ. ಈ ಯುದ್ಧದಲ್ಲಿ ಯಾರು ಗೆಲ್ತಾರ ಅಂದ್ರ ಅಕ್ಬರ್ ಗೆಲ್ತಾನ. ಯಾರು ಗೆಲ್ತಾರ? ಅಕ್ಬರ್ ಗೆಲ್ತಾರ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದು ಯುದ್ಧ ಬರುತ್ತ 1761 ಅಂತಂದ್ ಹೇಳ್ತೀವಿ. ಇದನ್ನ ನಾವು ಮೂರನೇ ಪಾನಿಪತ್ ಕದನ ಅಂತ ಕರಿತೀವಿ. ಯಾವ್ದಂತ ಕರಿತೀವಿ? ಮೂರನೇ ಪಾನಿಪತ್ ಕದನ. ಈ ಮೂರನೇ ಪಾನಿಪತ್ ಕದನದಲ್ಲಿ ಯಾರ್ಯಾರು ಇರ್ತಾರ ಅಂತಂದ್ರೆ ಅಹಮದ್ ಶಾ ದುರಾನಿ ಅಂತಂದ್ ಹೇಳಿ. ಅಹಮದ್ ಶಾ ಯಾರು? ಅಹಮದ್ ಶಾ ದುರಾನಿ ಅಥವಾ ಅಹಮದ್ ಶಾ ಅಬ್ದಾಲಿ. ಅದಾದ ನಂತರ ಮರಾಠರ ಕಮಾಂಡರ್ನಾದಂತಹ ಸದಾಶಿವರಾವ್. ಯಾರು? ಸದಾಶಿವರಾವ್ ಬಾಹು ಅಂತ ಕರಿತೀವಿ. ಇವರಿಬ್ರು ನಡುವೆ ನಡೆಯುತ್ತೆ. ಇದರಲ್ಲಿ ಅಹಮದ್ ಶಾ ಅಬ್ದಾಲಿ ಗೆಲ್ತಾನ. ನೆಕ್ಸ್ಟ್ ನೋಡ್ರಿ 1757 ಒಂದು ಇಂಪಾರ್ಟೆಂಟ್ ಯುದ್ಧ ನಡೆಯುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರ ಪ್ಲಾಸಿ ಕದನ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲಾಸಿ ಕದನ ಅಂತಂದ್ ಹೇಳಿ ಕರಿತೀವಿ. ಈ ಪ್ಲಾಸಿ ಕದನ ಯಾರ್ಯಾರ ನಡುವೆ ನಡೆಯುತ್ತ? ರಾಬರ್ಟ್ ಕ್ಲೈವ್. ಯಾರ್ಯಾರ ನಡುವೆ ನಡೆಯುತ್ತಂದ್ರ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲ್ ಅಂತಂದೇಳಿ. ಈ ನಡುವೆ ನಡೆಯುತ್ತ. ಇದರಲ್ಲಿ ಯಾರು ಗೆಲ್ತಾರ? ರಾಬರ್ಟ್ ಕ್ಲೈವ್ ಗೆಲ್ತಾನ. ಅಂದ್ರೆ ಬ್ರಿಟಿಷರ್ ಗೆಲ್ತಾರ. ನೆಕ್ಸ್ಟ್ ಒಂದು ಯುದ್ಧ ಬರುತ್ತ 1760 ಅದನ್ನ ನಾವು ವಾಂಡಿ ವಾಶ್ ಕದನ ಅಂತ ಕರಿತೀವಿ. ಯಾವ ಕದನ ಅಂತ ಕರಿತೀವಿ? ವಾಂಡಿ ವಾಶ್ ಕದನ ಅಂತ ಕರಿತೀವಿ. ಇದು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂತಹ ಕದನ. ಇದರಲ್ಲಿ ಬ್ರಿಟಿಷರ್ ಗೆಲ್ತಾರ. ಯಾರು ಗೆಲ್ತಾರ? ಬ್ರಿಟಿಷರ್ ಗೆಲ್ತಾರ. ಅದಾದ ನಂತರ ನೆಕ್ಸ್ಟ್ ಬರುವಂತಹ ಒಂದು ಯುದ್ಧ ಯಾವ್ದಂದ್ರೆ 1764 ಯುದ್ಧ ಬರುತ್ತ. ಅದನ್ನ ನಾವು ಬಕ್ಸಾರ್ ಕದನ ಅಂತ ಕರಿತೀವಿ. ಏನಂತ ಕರಿತೀವಿ? ಬಕ್ಸಾರ್ ಕದನ ಅಂತ ಕರಿತೀವಿ. ಈ ಯುದ್ಧದಲ್ಲಿ ಯಾರ್ಯಾರ ಅಂತಂತ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ಬ್ರಿಟಿಷರು ಮತ್ತು ಒಂದನೇವನು ಯಾರಂತಂದ ಹೇಳಿದ್ರ ಇವನ ಹೆಸರು ಶಾ ಅಲಂ ಅಂತಂದೇಳಿ. ಎರಡನೇ ಶಾ ಅಲಂ ತುಂಬಾ ಇಂಪಾರ್ಟೆಂಟ್. ಎರಡನೇ ಶಾ ಅಲಂ ಇವನು ಮೊಘಲರ ದೊರೆ. ಆಮೇಲೆ ಇನ್ನೊಬ್ನ ಯಾರಂತಂದ ಹೇಳಿದ್ರ ಸೂಜಾ ಉದ್ ದೌಲ್. ಇನ್ನೊಬ್ರು ಯಾರಂತಂದ ಹೇಳಿದ್ರ ಸೂಜಾ ಉದ್ ದೌಲ್ ಅಂತಂದೇಳಿ, ಅವಧ್ನ ನವಾಬ. ಆಮೇಲೆ ಮೀರ್ ಕಾಸಿಂ. ಯಾರಂತಂದ ಹೇಳಿದ್ರ ಮೀರ್ ಕಾಸಿಂ. ಈ ಮೂರು ಜನ ಸೇರ್ಬಿಟ್ಟು ಒಂದು ಸೈನ್ಯ ರೆಡಿ ಆಗಿರತ್ತ. ಬ್ರಿಟಿಷರಿಂದ ಹೆಕ್ಟರ್ ಮನ್ರೋ. ಬ್ರಿಟಿಷ್ ಕಡೆಯಿಂದ ಯಾರು ಬಂದಿರ್ತಾರ ಅಂದ್ರೆ ಹೆಕ್ಟರ್ ಮನ್ರೋ. ಯಾರು ಗೆಲ್ತಾರ ಇದರಲ್ಲಿ? ಹೆಕ್ಟರ್ ಮನ್ರೋ. ಬ್ರಿಟಿಷರ್ ಗೆಲ್ತಾರ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಯುದ್ಧಗಳೇನಂತಂದ್ರೆ 1767 ಹಿಡ್ಕೊಂಡು 1769 ಒಂದನೇ ಆಂಗ್ಲೋ ಮೈಸೂರ್ ಯುದ್ಧ ನಡೆಯುತ್ತ. ಈ ಯುದ್ಧದಲ್ಲಿ ಹೈದರ್ ಅಲಿ ಯಾರ್ಯಾರ ನಡುವೆ? ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತ. ಇದರಲ್ಲಿ ಹೈದರ್ ಅಲಿ ಗೆಲ್ತಾರ. ಅದಾದ ನಂತರ ನೆಕ್ಸ್ಟ್ 1775 82 ಒಂದನೇ ಆಂಗ್ಲೋ ಮರಾಠ ವಾರ್ ನಡೆಯುತ್ತ. ಒಂದನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತ. ತುಂಬಾ ಇಂಪಾರ್ಟೆಂಟ್ ಒಂದನೇ ಆಂಗ್ಲೋ ಮರಾಠ ಯುದ್ಧ. ಇದರಲ್ಲಿ ಯಾರು ಬ್ರಿಟಿಷರ್ ಕಡೆಯಿಂದ ಯಾರಂತಂದ ಹೇಳಿದ್ರೆ ವಾರ್ನ್ ಹೆಸ್ಟಿಂಗ್ ಬರ್ತಾನ. ವಾರ್ನ್ ಹೆಸ್ಟಿಂಗ್ ಮತ್ತು ಮರಾಠರ ನಡುವೆ, ಸಿಂಪಲ್ ಆಗಿ ಮರಾಠರ ನಡುವೆ ನಡ್ಕೊಳ್ರಿ. ಇದರಲ್ಲಿ ಯಾರು ಗೆಲ್ತಾರ ಅಂದ್ರ ಬ್ರಿಟಿಷರು ಗೆಲ್ತಾರ. ಸೊ ಇವೇನಂತಂದ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಾರ್ಸ್ ಗಳು. ಇವುಗಳನ್ನ ನೆನ್ಪಿಟ್ಕೊಳ್ರಿ. ಉಳಿದಿದ್ದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಜೈ ಹಿಂದ್.